Good morning, friends. I am Maruti Sulikeri, English lecturer. Today we shall discuss uh, BA fourth semester basic English. In your syllabus, you have novel called The English Teacher, written by R.K. Narayan. The English Teacher is one of the greatest novels in Indian English fiction or novel. ನಿಮ್ಮ ಬೇಸಿಕ್ ಇಂಗ್ಲೀಷ್ನಲ್ಲಿ ದ ಇಂಗ್ಲೀಷ್ ಟೀಚರ್ ಅನ್ನುವಂತಹ ಕಾದಂಬರಿ ಇದೆ. ಅದು ನಿಮ್ಮ ಸಿಲೆಬಸ್ಗೆ ಇವತ್ತು ನಾವು ಅದರ ಕುರಿತು ನೋಡೋಣ. ದ ಇಂಗ್ಲೀಷ್ ಟೀಚರ್ ಏನು ಅಂತಂದರೆ ಒಂದು ಶ್ರೇಷ್ಠ ಕಾದಂಬರಿ. ಭಾರತೀಯ ಇಂಗ್ಲೀಷ್ ಸಾಹಿತ್ಯದ ಕಾದಂಬರಿ ಕ್ಷೇತ್ರದಲ್ಲೇ ಅತ್ಯಂತ ಶ್ರೇಷ್ಠವಾದಂತಹ ಕಾದಂಬರಿ ಯಾವುದು ಅಂದರೆ ದ ಇಂಗ್ಲೀಷ್ ಟೀಚರ್, ರಿಟನ್ ಬೈ ಆರ್ ಕೆ ನಾರಾಯಣ್. ಆರ್ ಕೆ ನಾರಾಯಣ್ ಬರೆದಂತಹ ಒಂದು ಶ್ರೇಷ್ಠ ಕಾದಂಬರಿ. ಬಿಫೋರ್ ಗೋಯಿಂಗ್ ಟು start a novel, we should concentrate on about the author or novelist. R.K. Narayan. His full name Rashipuram Krishnaswamy Narayan was one of the greatest Indian English novelist, story writer and autobiographer. ಭಾರತೀಯ ಇಂಗ್ಲೀಷ್ ಸಾಹಿತ್ಯದ ಒಬ್ಬ ಶ್ರೇಷ್ಠ ಕಾದಂಬರಿಕಾರ, ಸಣ್ಣ ಕಥೆಕಾರ, ಒಬ್ಬ ಆತ್ಮಚರಿತ್ರೆಕಾರನಾಗಿ ಆರ್ ಕೆ ನಾರಾಯಣ್ ಗುರುತಿಸಿಕೊಂಡಿದ್ದಾರೆ. ಆ್ಯಂಡ್ ಆಲ್ಸೋ ಹಿ ಈಸ್ ದ ಒನ್ ಆಫ್ ದ ಟ್ರಿಮ್ಯೂರ್ಸ್ ಆಫ್ ಇಂಡಿಯನ್ ಇಂಗ್ಲೀಷ್ ಫಿಕ್ಷನ್. ಆರ್ ಕೆ ನಾರಾಯಣ್ ಏನು ಅಂದರೆ ಒಬ್ಬ ಶ್ರೇಷ್ಠ ಕಾದಂಬರಿಕಾರ ಅಷ್ಟೇ ಅಲ್ಲದೆ ಇವರನ್ನು ಭಾರತೀಯ ಇಂಗ್ಲೀಷ್ ಸಾಹಿತ್ಯದ ಕಾದಂಬರಿ ಕ್ಷೇತ್ರದ ತ್ರಿಮೂರ್ತಿಗಳಲ್ಲಿ ಒಬ್ಬರು ಅಂತ ಕರಿತೀವಿ. ಟ್ರಿಮ್ಯೂರ್ಸ್ ಮೀನ್ಸ್ ತ್ರಿಮೂರ್ತಿಗಳು ಅಂತ. ಎಸ್, ದ ಅದರ್ members of that or other tremures, Mulk Rajanand and Raja Rao and R.K. Narayan. R.K. Narayan, Mulk Rajanand and Raja Rao, these we called or known as tremures in Indian English fiction. ಭಾರತೀಯ ಇಂಗ್ಲೀಷ್ ಸಾಹಿತ್ಯದ ಕಾದಂಬರಿ ಕ್ಷೇತ್ರದ ತ್ರಿಮೂರ್ತಿಗಳಂತ ಕರಿತೀವಿ. ಯಾರ್ಯಾರನಂದರೆ ಆರ್ ಕೆ ನಾರಾಯಣ್, ಮುಲ್ಕ್ ರಾಜಾನಂದ್ ಆ್ಯಂಡ್ ರಾಜಾ ರಾವ್. Yes, he was born on 10th October 1906 at Madras, now we call Chennai, in Tamil Nadu. ತಮಿಳುನಾಡಿನ ಮದ್ರಾಸ್, ಇವತ್ತಿಗೆ ನಾವು ಚೆನ್ನೈ ಅಂತ ಕರಿತೀವಿ. ಅಲ್ಲಿ ಅಕ್ಟೋಬರ್ 10, 1906ರಲ್ಲಿ ಆರ್ ಕೆ ನಾರಾಯಣರ ಜನನ ಆಗ್ತೈತಿ. ಎಸ್, he got his early education at Chennai and later in Karnataka. Yes, was born in Tamil Nadu but he got education in Karnataka. ಆರ್ ಕೆ ನಾರಾಯಣ ಶಿಕ್ಷಣ ಕರ್ನಾಟಕದಲ್ಲಿ ಆಗುತ್ತೆ. ಆರಂಭಿಕ ಸ್ವಲ್ಪ ತಮಿಳುನಾಡಲ್ಲಿ ಕಲಿತಾರೆ, ಆಮೇಲೆ ಉಳಿದಂತಹ ಶಿಕ್ಷಣ ಕರ್ನಾಟಕದಲ್ಲೇ ಮುಗಿಸ್ತಾರೆ. ಎಸ್, he wrote many novels, short stories and autobiography. Yes, he created an imaginary town called Malgudi. His all novels and short stories set in Malgudi. ಆರ್ ಕೆ ನಾರಾಯಣ್ ಶ್ರೇಷ್ಠ ಕಾದಂಬರಿಕಾರಾಗಿ, ಸಣ್ಣ ಕಥೆಗಾರಾಗಿ ಬೆಳೀತಾರೆ. ಸಾಕಷ್ಟು ಶ್ರೇಷ್ಠ ಕಾದಂಬರಿಗಳನ್ನು ಬರೀತಾರೆ, ಸಣ್ಣ ಕಥೆಗಳನ್ನು ಬರೀತಾರೆ, ಒಂದು ಆಟೋಬಯೋಗ್ರಫಿಯನ್ನು ಸಹ ಬರೀತಾರೆ. ಹಿ ಕ್ರಿಯೇಟೆಡ್ ಆ್ಯನ್ ಇಮ್ಯಾಜಿನರಿ ಟೌನ್ ಕಾಲ್ಡ್ ಮಾಲ್ಗುಡಿ. ಒಂದು ಕಾಲ್ಪನಿಕವಾದಂತಹ ಪಟ್ಟಣವನ್ನು ಸೃಷ್ಟಿ ಮಾಡ್ತಾರೆ, ಅದರ ಹೆಸರು ಮಾಲ್ಗುಡಿ ಅನ್ನುವಂಥದ್ದು. ಅವನೆಲ್ಲ ಶ್ರೇಷ್ಠ ಕಾದಂಬರಿಗಳು, ಸಣ್ಣ ಕಥೆಗಳು ಆ ಮಾಲ್ಗುಡಿ ಎಂಬ ಪಟ್ಟಣದಲ್ಲೇ ಸೆಟ್ ಆಗಿರ್ತವೆ. ಸೆಟ್ ಅಂದರೆ ಆ ಮಾಲ್ಗುಡಿ ಟೌನ್ನಲ್ಲಿ ನಡೀತಕ್ಕಂಥದ್ದು ಅಂತ. ಕೀಪ್ ಇನ್ ಮೈಂಡ್, ಮಾಲ್ಗುಡಿ ಇಸ್ ಅ ಇಮ್ಯಾಜಿನರಿ ಟೌನ್. ನೆನಪಿಟ್ಕೊಳ್ಳಿ, ಮಾಲ್ಗುಡಿ ಅನ್ನೋದು ಒಂದು ಕಾಲ್ಪನಿಕವಾದಂತಹ ಪಟ್ಟಣ ಅನ್ನುವಂಥದ್ದು ಅಂತ. ದ ಇಂಗ್ಲೀಷ್ ಟೀಚರ್ ಆಲ್ಸೋ ಸೆಟ್ ಇನ್ ಮಾಲ್ಗುಡಿ. ನಿಮಗಿರ್ತಕ್ಕಂತಹ ದ ಇಂಗ್ಲೀಷ್ ಟೀಚರ್ ನಾವೆಲ್ ಸಹ ಮಾಲ್ಗುಡಿಯಲ್ಲೇ ಇರ್ತಕ್ಕಂಥದ್ದು ಅಂತ. ಕೀಪ್ ಇನ್ ಮೈಂಡ್, ಮಾಲ್ಗುಡಿ ಇಸ್ ಅ ಇಮ್ಯಾಜಿನರಿ ಟೌನ್, ವೆರಿ ಇಂಪಾರ್ಟೆಂಟ್
ಫಾರ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ನಿಮ್ಮ ಎಕ್ಸಾಮ್ಗೂ ಭಾಳಷ್ಟು ಇಂಪಾರ್ಟೆಂಟ್ ಇರತಕ್ಕಂಥದ್ದು. ಸಪೋಸ್ ಇಫ್ ಎ ಆಸ್ ಕ್ವಶನ್ ಇನ್ 1 mark question, where where is the location or where is the set the English teacher novel by ಆರ್ ಕೆ ನಾರಾಯಣ್ ಅಂತ ಕೇಳ್ಬೋದು. ನಾನು ಎಕ್ಸಾಮ್ ಒಳಗೆ ನಿಮಗೆ ಆರ್ ಕೆ ನಾರಾಯಣ್ ಬರೆದಂತಹ ಕಾದಂಬರಿ ಇಂಗ್ಲೀಷ್ ಟೀಚರ್ ಎಲ್ಲಿ ಸೆಟ್ ಆಗಿದೆ ಅನ್ನುವಂಥದ್ದು ಕೇಳುವಂಥದ್ದೇ. ನೆನಪಿಟ್ಕೋರಿ, ಮಾಲ್ಗುಡಿ ಅನ್ನುವಂಥದ್ದು ಒಂದು ಇಮ್ಯಾಜಿನರಿ ಟೌನ್. ಎಸ್, he wrote many novels. Yes, now we concentrate on the important novels of ಆರ್ ಕೆ ನಾರಾಯಣ್. ಆರ್ ಕೆ ನಾರಾಯಣ್ ಬರೆದಂತಹ ಪ್ರಮುಖವಾದಂತಹ ಕಾದಂಬರಿಗಳನ್ನು ಈಗ ನಾವು ನೋಡ್ಕೋತಾ ಹೋಗೋಣ. ದ ಫಸ್ಟ್ ಒನ್, ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್, ಬ್ಯಾಚುಲರ್ ಆಫ್ ಆರ್ಟ್ಸ್, ದ ಇಂಗ್ಲೀಷ್ ಟೀಚರ್, ವೆಂಡರ್ ಆಫ್ ಸ್ವೀಟ್ಸ್, ದ ಗೈಡ್, ದ ಫಿನಾನ್ಷಿಯಲ್ ಎಕ್ಸ್ಪರ್ಟ್, waiting for Mahatma, Mr. Sampath, Man Eater of Malgudi, Talkative Man, The Painter of Science, The Dark Room, A Tiger for Malgudi. Yes, these are the very important novels of ಆರ್ ಕೆ ನಾರಾಯಣ್. ಕೆ ನಾರಾಯಣ್ ಬರೆದಂತಹ ಇವು ಶ್ರೇಷ್ಠವಾದಂತಹ ಕಾದಂಬರಿಗಳು. Among these novels, very important novels are Swami and Friends, Bachelor of Arts, and English Teacher, The Guide, The Financial Expert. These are the very important novels of ಆರ್ ಕೆ ನಾರಾಯಣ್. ಆರ್ ಕೆ ನಾರಾಯಣ್ ಬರೆದಂತಹ ಕಾದಂಬರಿಗಳಲ್ಲಿ ಕೆಲವು ಶ್ರೇಷ್ಠ ಕಾದಂಬರಿಗಳಿದ್ದಾವೆ. ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್, ಬ್ಯಾಚುಲರ್ ಆಫ್ ಆರ್ಟ್ಸ್, ಇಂಗ್ಲೀಷ್ ಟೀಚರ್, ದ ಗೈಡ್, ದ ಫಿನಾನ್ಷಿಯಲ್ ಎಕ್ಸ್ಪರ್ಟ್, ದ ವೇಟಿಂಗ್ ಫಾರ್ ಮಹಾತ್ಮ ಅನ್ನುವಂಥವು ಇವು ಶ್ರೇಷ್ಠ ಕಾದಂಬರಿಗಳು. ಎಸ್, ಅಮಾಂಗ್ ದೀಸ್ ನಾವೆಲ್ಸ್, ದ ಗೈಡ್ ಮೇಡ್ ಎ ಫಿಲ್ಮ್ ಇನ್ ಹಿಂದಿ ಆ್ಯಂಡ್ ಆಲ್ಸೋ ದ ಫಿನಾನ್ಷಿಯಲ್ ಎಕ್ಸ್ಪರ್ಟ್ ಮೇಡ್ ಎ ಫಿಲ್ಮ್ ಇನ್ ಕನ್ನಡ. ಅವನು ಬರೆದಂತಹ ಶ್ರೇಷ್ಠ ಕಾದಂಬರಿಗಳಲ್ಲಿ ದ ಗೈಡ್ ಅನ್ನುವಂತಹ ಕಾದಂಬರಿ ಫಿಲ್ಮ್ ಆಗಿದೆ. ಅದು ಹಿಂದಿಯಲ್ಲಿ ಆದಂಥ ಒಂದು ಫಿಲ್ಮ್ ಆಗಿದೆ. ಅಲ್ಲಿ ದ ಗ್ರೇಟ್ ದೇವಾನಂದ್ ಇನ್ಯಾಕ್ಟೆಡ್ ಆ್ಯಸ್ ಎ ಹೀರೋ ಆಫ್ ದಿ ಫಿಲ್ಮ್ ಆ್ಯಸ್ ಎ ರಾಜು. ಹಿಂದಿಯಲ್ಲಿ ದ ಗೈಡ್ ಅನ್ನುವಂತಹ ಒಂದು ಫಿಲ್ಮ್ ಇದೆ. ಅಲ್ಲಿ ದೇವಾನಂದ್, ಗ್ರೇಟ್ ಆ್ಯಕ್ಟರ್ ದೇವಾನಂದ್ ಈ ಕಾದಂಬರಿಯ ಮುಖ್ಯ ಪಾತ್ರಧಾರಿಯಾದಂಥ ರಾಜುವನ್ನು ರೀಪ್ರೆಸೆಂಟ್ ಮಾಡಿದ್ದಾರೆ. ಎಸ್, ನೆಕ್ಸ್ಟ್ ದ ಸೆಕೆಂಡ್ ನಾವೆಲ್, ದ ಫಿನಾನ್ಷಿಯಲ್ ಎಕ್ಸ್ಪರ್ಟ್ ಆಲ್ಸೋ ಮೇಡ್ ಎ ಫಿಲ್ಮ್ ಇನ್ ಕನ್ನಡ. ಕನ್ನಡದಲ್ಲಿ ದ ಫಿನಾನ್ಷಿಯಲ್ ಎಕ್ಸ್ಪರ್ಟ್ ಅನ್ನುವಂತಹ ಕಾದಂಬರಿ ಫಿಲ್ಮ್ ಆಗಿದೆ. ದ ಮ್ಯಾನ್ ಕ್ಯಾರೆಕ್ಟರ್, ದ ಹೀರೋ ಆಫ್ ದ ನಾವೆಲ್ ಈಸ್ ಮಾರ್ಗಯ್ಯ. ಇನ್ ಕನ್ನಡ ಇನ್ಯಾಕ್ಟೆಡ್ ಬೈ ಲೋಕೇಶ್. ದ ಫಿನಾನ್ಷಿಯಲ್ ಎಕ್ಸ್ಪರ್ಟ್ ಕಾದಂಬರಿಯ ಮುಖ್ಯ ಪಾತ್ರಧಾರಿ ಅಥವಾ ಹೀರೋ ಮಾರ್ಗಯ್ಯ. ಅದನ್ನು ಕನ್ನಡದಲ್ಲಿ ಲೋಕೇಶ್ ಆ್ಯಕ್ಟ್ ಮಾಡಿದ್ದಾರೆ. ಯಾವಾಗಾದರೂ ಹಾಕಿದರೆ ನೋಡಿರಿ, ಫಿಲ್ಮ್ ಚೆನ್ನಾಗಿದೆ. Yes, these are the very important novels of K. Narayan. Next, he wrote short stories. Among his short stories, great short stories are Malgudi Days, Under the Banyan Tree and other stories, A House and Two Goats and other stories, Lolly Road, The Grandmother's Tale. Okay, these are the very important short stories of ಆರ್ ಕೆ ನಾರಾಯಣ್. Among these, Malgudi Days is very important, and it is also made a serial directed by ಶಂಕರ್ ನಾಗ್. ಆರ್ ಕೆ ನಾರಾಯಣ್ ಬರೆದಂತಹ ಶಾರ್ಟ್ ಸ್ಟೋರಿಗಳಲ್ಲಿ ಮಾಲ್ಗುಡಿ ಡೇಸ್ ಅನ್ನುವಂಥದ್ದು ಶಾರ್ಟ್ ಸ್ಟೋರಿ ಪ್ರಮುಖವಾಗಿರ್ತಕ್ಕಂಥದ್ದು, ಸಣ್ಣ ಕಥೆಗಳು. ಇದನ್ನು ಶಂಕರ್ ನಾಗ್ ಏನು ಅಂತಂದರೆ ಧಾರಾವಾಹಿ ರೂಪದಲ್ಲಿ ಡೈರೆಕ್ಟ್ ಮಾಡಿದ್ದಾರೆ. Yes, next, he also shortened two great Indian epic into English. ಆರ್ ಕೆ ನಾರಾಯಣ್ ಏನು ಅಂತಂದರೆ ಎರಡು ಶ್ರೇಷ್ಠ ಭಾರತೀಯ ಮಹಾಕಾವ್ಯಗಳನ್ನು ಶಾರ್ಟನ್ ಆಗಿ ಇಂಗ್ಲೀಷ್ನಲ್ಲಿ ಬರೆದಿದ್ದಾರೆ. ದ ರಾಮಾಯಣ ಆ್ಯಂಡ್ ದ ಮಹಾಭಾರತ್. ರಾಮಾಯಣ ಮತ್ತು ಮಹಾಭಾರತವನ್ನು ಇಂಗ್ಲೀಷ್ನಲ್ಲಿ ಶಾರ್ಟನ್ ಆಗಿ
ಕೊಟ್ಟಂತಹ ಕೀರ್ತಿ ಆರ್ ಕೆ ನಾರಾಯಣ್ಗೆ ಇದೆ. ಆ್ಯಂಡ್ ಆಲ್ಸೋ ಹಿ ರೋಟ್ ಆ್ಯನ್ ಆಟೋಬಯೋಗ್ರಫಿ ಕಾಲ್ಡ್ ಮೈ ಡೇಸ್. ಮತ್ತು ಇವನು ಆರ್ ಕೆ ನಾರಾಯಣ್ ಒಂದು ಆಟೋಬಯೋಗ್ರಫಿ ಅಂದರೆ ಆತ್ಮಚರಿತ್ರೆಯನ್ನು ಬರೀತಾನೆ, ಮೈ ಡೇಸ್ ಅನ್ನುವಂಥದ್ದು ಅಂತ. Okay, this is the brief introduction of the novelist R. K. Narayan. Yes, he died in 2001. 2001ರಲ್ಲಿ ಆರ್ ಕೆ ನಾರಾಯಣ್ ಮರಣವನ್ನು ಹೊಂದಾನೆ ಅನ್ನುವಂಥದ್ದು. ದಿಸ್ ಇಸ್ ದ ಬ್ರೀಫ್ ಇಂಟ್ರಡಕ್ಷನ್ ಆಫ್ ಆರ್ ಕೆ ನಾರಾಯಣ್. ಇದು ಸಂಕ್ಷಿಪ್ತವಾಗಿ ಆರ್ ಕೆ ನಾರಾಯಣ್ನ ಪರಿಚಯ. ನೌ ವಿ ಗೋಯಿಂಗ್ ಟು ದ ಇಂಗ್ಲೀಷ್ ಟೀಚರ್. ನಾವೀಗ ಇಂಗ್ಲೀಷ್ ಟೀಚರ್ ಕಾದಂಬರಿಗೆ ಹೋಗೋಣ. ಎಸ್, ದ ಇಂಗ್ಲೀಷ್ ಟೀಚರ್ ಇಸ್ ಆನ್ ಆಟೋಬಯೋಗ್ರಫಿಕಲ್ ನಾವೆಲ್. ಇಟ್ ಡೀಲ್ಸ್ ವಿತ್ ಇಂಡಿವಿಜುವಲ್ ಎಕ್ಸ್ಪೀರಿಯನ್ಸ್ ಆಫ್ ದ ನಾವೆಲಿಸ್ಟ್ ಆ್ಯಂಡ್ ಆಲ್ಸೋ ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ಲವ್ ಆ್ಯಂಡ್ ಡೆತ್. ನಾವೀಗ ದ ಇಂಗ್ಲೀಷ್ ಟೀಚರ್ ಅನ್ನುವಂತಹ ಕಾದಂಬರಿಗೆ ಹೋಗೋಣ. ದ ಇಂಗ್ಲೀಷ್ ಟೀಚರ್ ಇಸ್ ಅ ಆಟೋಬಯೋಗ್ರಫಿಕಲ್ ನಾವೆಲ್. ಆನ್ ಆಟೋಬಯೋಗ್ರಫಿಕಲ್ ನಾವೆಲ್, ಇಂಗ್ಲೀಷ್ ಟೀಚರ್ ಏನು ಅಂತಂದರೆ ಒಂದು ಆತ್ಮ ಚರಿತ್ರೆಯ ಆಧಾರವಾಗಿರ್ತಕ್ಕಂತಹ ಒಂದು ಕಾದಂಬರಿ. ಬಿಕಾಸ್ in this novel ಆರ್ ಕೆ ನಾರಾಯಣ್ expressed his own experience. ಆರ್ ಕೆ ನಾರಾಯಣ್ ಈ ಕಾದಂಬರಿಯೊಳಗೆ ತನ್ನ ವೈಯಕ್ತಿಕ ಅನುಭವಗಳನ್ನು ಇಲ್ಲಿ ಅಭಿವ್ಯಕ್ತಪಡಿಸಿದ್ದಾನೆ. ದ ಇಂಗ್ಲೀಷ್ ಟೀಚರ್, ಆರ್ ಕೆ ನಾರಾಯಣ್ ಆಲ್ಸೋ ಇಸ್ ಅ ಗ್ರೇಟ್ ಇಂಗ್ಲೀಷ್ ಟೀಚರ್. ಒಬ್ಬ ಶ್ರೇಷ್ಠ ಇಂಗ್ಲೀಷ್ ಶಿಕ್ಷಕನಾಗಿ ಅಥವಾ ಇಂಗ್ಲೀಷ್ ಟೀಚರಾಗಿ ದುಡಿದಂತಹ ವ್ಯಕ್ತಿ. ಅವನ ಅನುಭವಗಳನ್ನು ಕಾದಂಬರಿಗಳಲ್ಲಿ ತನ್ನ ಈ ಕಾದಂಬರಿ ಒಳಗೆ ಹೇಳ್ತಾನೆ ಅನ್ನುವಂಥದ್ದು ಅಂತ. ಆ್ಯಂಡ್ ಆಲ್ಸೋ ಇಟ್ ಈಸ್ ಡೀಲ್ಸ್ ವಿತ್ ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ಲವ್ ಆ್ಯಂಡ್ ಡೆತ್. ಮತ್ತು ಈ ಕಾದಂಬರಿ ಏನನ್ನು ಹೇಳ್ತೈತಿ ಅಂದರೆ ಪ್ರೀತಿ ಮತ್ತು ಸಾವನ್ನು ಇರ್ತಕ್ಕಂಥದ್ದನ್ನು ಈ ಕಾದಂಬರಿ ಹೇಳ್ತೈತಿ ಅನ್ನುವಂಥದ್ದು ಅಂತ. ಎಸ್, ನೌ ವಿ ಶಾಲ್ ಡಿಸ್ಕಸ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಆಫ್ ದ ನಾವೆಲ್. ನಾವೀಗ ಈ ಕಾದಂಬರಿಯ ಕ್ಯಾರೆಕ್ಟರ್ಗಳನ್ನು ನೋಡೋಣ. ದ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಆಫ್ ದ ನಾವೆಲ್. ಫಸ್ಟ್ ಒನ್, ಕೃಷ್ಣ. ಕೃಷ್ಣ ಈಸ್ ದ ಹೀರೋ ಆಫ್ ದ ನಾವೆಲ್ ಆ್ಯಂಡ್ ಹೀ ಈಸ್ ದ ಇಂಗ್ಲೀಷ್ ಟೀಚರ್. ಈ ಕಾದಂಬರಿಯ ಮುಖ್ಯ ಪಾತ್ರಧಾರಿ ಕೃಷ್ಣ, ಇವನು ಇಂಗ್ಲೀಷ್ ಟೀಚರ್. He worked at Albert Mission School. He is an English teacher at Albert Mission English School. Albert Mission English School ಅಲ್ಲಿ ಇಂಗ್ಲೀಷ್ ಟೀಚರ್ ಆಗಿ ಕೆಲಸವನ್ನು ಮಾಡ್ತಿರ್ತಾನೆ. He is the protagonist of the novel. Yes, ಕೃಷ್ಣ ಇಸ್ represented by ಆರ್ ಕೆ ನಾರಾಯಣ್. ಕೃಷ್ಣನ ರಿಪ್ರೆಸೆಂಟ್ ಮಾಡಿದವರು ಯಾರು? ಆರ್ ಕೆ ನಾರಾಯಣ್. ಯಾಕಂದರೆ ಅವನ ಮೂಲಕ ತನ್ನ ಭಾವನೆಗಳನ್ನು ಅಭಿವ್ಯಕ್ತಪಡಿಸಿದ್ದಾನೆ ಇಲ್ಲಿ. ದ ಸೆಕೆಂಡ್ ಕ್ಯಾರೆಕ್ಟರ್, ಸುಶೀಲಾ. ಸುಶೀಲಾ ಈಸ್ ವೈಫ್ ಆಫ್ ಕೃಷ್ಣ. ಸುಶೀಲಾ ಯಾರು ಅಂತಂದರೆ ಕೃಷ್ಣನ ಹೆಂಡತಿ. ಎಸ್, ಶಿ ಈಸ್ ಲಕ್ಕಿ ಬಿಕಾಸ್ ಶಿ ಹ್ಯಾಡ್ beloved ಹಸ್ಬೆಂಡ್. ಸುಶೀಲಾ ಭಾಳಷ್ಟು ಲಕ್ಕಿ, ಯಾಕಂದರೆ ಅವಳನ್ನು ಭಾಳಷ್ಟು ಪ್ರೀತಿಸ್ತಕ್ಕಂಥ ಗಂಡನನ್ನು ಸುಶೀಲಾ ಪಡೆದಿರ್ತಾಳೆ ಅನ್ನುವಂಥದ್ದು ಅಂತ. ಕೃಷ್ಣ ವೆರಿ ಮಚ್ ಭಾಳಷ್ಟು ಪ್ರೀತಿಯನ್ನು ಸುಶೀಲಾ ಮೇಲೆ ಇಟ್ಕೊಂಡಿರ್ತಾನೆ ಅನ್ನುವಂಥದ್ದು. ಆ್ಯಂಡ್ ಶಿ ಈಸ್ ದ ಆಲ್ಸೋ ಮೇನ್ ಕ್ಯಾರೆಕ್ಟರ್ ಆ್ಯಂಡ್ ವೈಫ್ ಆಫ್ ಕೃಷ್ಣ. ಆ್ಯಂಡ್ ಥರ್ಡ್ ಕ್ಯಾರೆಕ್ಟರ್, ಲೀಲಾ. ಲೀಲಾ ಈಸ್ ಅ ಡಾಟರ್ ಆಫ್ ಕೃಷ್ಣ ಆ್ಯಂಡ್ ಸುಶೀಲಾ. ಕೃಷ್ಣ ಮತ್ತು ಸುಶೀಲಾನ ಮಗಳು ಯಾರು ಅಂತಂದರೆ ಲೀಲಾ. ನೆಕ್ಸ್ಟ್, ದ ಸೇಜ್. ದಿಸ್ ಆಲ್ಸೋ ದ ಮೇನ್ ಕ್ಯಾರೆಕ್ಟರ್ ಇನ್ ದ ನಾವೆಲ್. ಸೇಜ್ ಈಸ್ the sage helps to Krishna after death of his wife. ಸೇಜ್ ಈ ನಾಟಕದಲ್ಲಿ ಈ ಕಾದಂಬರಿಯಲ್ಲಿ ಹೇಗೆ ಸಹಾಯ ಮಾಡ್ತಾನೆ ಅಂತಂದರೆ ಸುಶೀಲಾ ಸತ್ತ ನಂತರ ಕೃಷ್ಣನಿಗೆ ಹೆಲ್ಪ್ ಮಾಡ್ತಾನೆ. ಅದು ಹೇಗೆ ಅಂತಂದರೆ ಅವಳ ಆತ್ಮದ ಜೊತೆಗೆ ಕೃಷ್ಣನಿಗೆ ಭೇಟಿ ಮಾಡಿಸ್ತಾನೆ ಅನ್ನುವಂಥದ್ದು ಅಂತ. ಕೃಷ್ಣ ಟಾಕ್ ವಿತ್ ಈಸ್ beloved wife's soul after her death.
ಕೃಷ್ಣ ಏನು ಅಂತಂದರೆ ಅವನ ಹೆಂಡತಿಯ ಸಾವಿನ ನಂತರ ಅವಳ ಆತ್ಮದ ಜೊತೆಗೆ ಮಾತನಾಡ್ತಾನೆ ಅನ್ನುವಂಥದ್ದು, ಅದನ್ನು ಸಹಾಯ ಮಾಡ್ತಕ್ಕಂಥ ವ್ಯಕ್ತಿ ದ ಸೇಜ್ ಅನ್ನುವಂಥದ್ದು. ಬಿಕಾಸ್ ಕೃಷ್ಣ ವೆರಿ ಮಚ್ ಡಿಫ್ರೆಸ್ಡ್ ಆಫ್ಟರ್ ಹಿಸ್ ವೈಫ್ಸ್ ಡೆತ್. ಕೃಷ್ಣ ಭಾಳಷ್ಟು ಡಿಫ್ರೆಸ್ ಆಗಿರ್ತಾನೆ ಅವನ ಹೆಂಡತಿ ಸತ್ತ ನಂತರ. ನೆಕ್ಸ್ಟ್ ಕ್ಯಾರೆಕ್ಟರ್ ಹೆಡ್ ಮಾಸ್ಟರ್. ಹೆಡ್ ಮಾಸ್ಟರ್ ಇಸ್ ಆಲ್ಸೋ ಮೇನ್ ಕ್ಯಾರೆಕ್ಟರ್ ಇನ್ ದ ಇಂಗ್ಲೀಷ್ ಟೀಚರ್. ಹೆಡ್ ಮಾಸ್ಟರ್ ಸಹ ಒಂದು ಮುಖ್ಯ ಪಾತ್ರಧಾರಿ ಅನ್ನುವಂಥದ್ದು. Okay, these are the very important characters in the novel, the English teacher, and some are minor characters also there. You have to know, don't go through novel. ಇದು ಇವುಗಳನ್ನ ಬಿಟ್ಟು ಮತ್ತೆ ಕೆಲವೊಂದು ಮೈನರ್ ಪಾತ್ರಧಾರಿಗಳು ಬರ್ತಾರೆ, ನೀವು ನಾವೆಲನ್ನು ಓದುವಾಗ ಅವೆಲ್ಲ ಗೊತ್ತಾಗುತ್ತೆ ಅನ್ನುವಂಥದ್ದು ಅಂತ. ಓಕೆ, ದಿಸ್ ಈಸ್ the brief introduction of the characters of the novel. Okay, in next class or in next video we shall discuss the plot of the novel and also novel. Okay, thank you.